ಬೆಂಗಳೂರಿನ KR ಪುರಂನಲ್ಲಿ ಅಕ್ಟೋಬರ್ 30ನೇ ತಾರೀಕು ಒಬ್ಬ ಹಿಜಡ ಮಹಿಳೆಯನ್ನು ಅಂದರೆ ಲೈಂಗಿಕ ಅಲ್ಪಸಂಖ್ಯಾತ ಮಹಿಳೆಯಾದ ಸುಕನ್ಯಾ ಅವರನ್ನು ಅಪಹರಿಸ್ತಾರೆ. ಸುಮಾರು 7 ಜನ ಅಪಹರಿಸ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಇಟ್ಟು ಅವಳಿಗೆ ದಿನ ಕೂಡ ಹಾಕ್ತಾರೆ. ಅಮಾನುಷವಾಗಿ ದೊಣ್ಣೆಯಿಂದ ಮತ್ತು ಸೌಟಿಂದ, ಕಬ್ಬಿಣದ ಸೌಟಿಂದ ಮನಸ್ಸೋ ಇಚ್ಛೆ ಥಳಿಸ್ತಾರೆ. ಆ ಫೋಟೋವನ್ನು ಅಮಾನವೀಯ ಫೋಟೋ ಆಗಿರೋದ್ರಿಂದ ನಾನು ಈ ಪ್ರೆಸ್ ಮೀಟಲ್ಲಿ ಅದನ್ನು ತೋರಿಸಿ ಮಾತಾಡ್ತಾ ಇಲ್ಲ. ಹಾಗಾಗಿ ಅವಳ ಜೀವ ಒಂದು ಉಳಿದಿದೆ, ತೀವ್ರವಾಗಿ ಹಲ್ಲೆ ಆಗಿದೆ. ಆ ನಂತರದಲ್ಲಿ ಅವಳಿಗೇನೋ ಬದುಕಿನ ದಿನಗಳು ದೂರ ಇದ್ದಿದ್ದರಿಂದನೋ ಏನೋ ಅಕಸ್ಮಾತ್ತಾಗಿ ಇನ್ನೊಬ್ಬರಿಗೆ ಅದು ಮಾಹಿತಿ ಹೋಗಿ ಅವರು ಹೋಗಿ ಅದೇ ಸಮುದಾಯದವರೊಬ್ಬರು ಸೆಕ್ಯೂರ್ ಮಾಡಿದ್ದಾರೆ. ಸೆಕ್ಯೂರ್ ಮಾಡಿದ ನಂತರ ಅವರು 7 ಜನನೂ ಅರೆಸ್ಟ್ ಆಗಿದ್ದಾರೆ. ದುರದೃಷ್ಟವಶಾತ್ ಅವರಿಗೆ ಬೇಲ್ ಕೂಡ ಸಿಕ್ಕಿದೆ. ಬೇಲ್ ಸಿಕ್ಕಿದ ನಂತರನೂ ಕೂಡ ಅವರಿಗೆ ಥ್ರೆಟ್ ಕಾಲ್ ಬರ್ತಾ ಇದ್ದಾವೆ. ಹಾಗಾಗಿ ಅವಳನ್ನು ಒಂದು ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಒಂದು ಜಾಗದಲ್ಲಿ ಇಟ್ಟು MGSP ಅಂದರೆ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಡ್ತಾ ಇರುವಂಥ ಸ್ಫೂರ್ತಿ ಆ್ಯಂಡ್ ಟೀಮ್ ಏನಿದ್ದಾರೆ ಇವರು ಒಂದು ಗುಪ್ತ ಸ್ಥಳದಲ್ಲಿಟ್ಟು ಅವರಿಗೆ ಟ್ರೀಟ್ಮೆಂಟನ್ನು ಕೂಡ ಕೊಡಿಸ್ತಾ ಇದ್ದಾರೆ. ಇಷ್ಟು ವಿಷಯ. ಅದು FIR ಆಗಿದೆ, ಬೇಲ್ ಆಗಿದೆ. ಆದರೆ ಬೇಲ್ ಕೊಡುವಾಗ ಒಂದು ಕಂಡೀಷನ್ ಇರುತ್ತೆ. ಈ ರೀತಿ ನೀವು ಬೇಲ್ ಕೊಟ್ಟು ಹೊರಗೆ ಬಂದ ಮೇಲೆ ಮತ್ತೆ ಅದನ್ನು ರಿಪಿಟೇಷನ್ ಮಾಡಬಾರ್ದು, ಸಾಕ್ಷಿಗಳಿಗೆ ಥ್ರೆಟ್ಟನ್ನು ಮಾಡಬಾರ್ದು. ಹಾಗೆ ಕೋರ್ಟಿನಲ್ಲಿ ವಿಚಾರಣೆ ನಡೆದು ಜಡ್ಜ್ಮೆಂಟ್ ಆಗೋವರೆಗೂ ಅವರಿಗೆ ಒಂದು ಮಾನಸಿಕವಾಗಿ ಒಂದು ಸೆಕ್ಯೂರಿಟಿ ಕೊಡೋವಂಥ ಒಂದು ಕಂಡೀಷನ್ಸ್ ಮೇಲೆ ಬೇಲ್ ಆಗಿರುತ್ತೆ. ಹೊರಗಡೆ ಬಂದ ಮೇಲೂ ಕೂಡ ಆಕೆಯನ್ನು ಸಾಯಿಸೋ ಅಂಥ ಥ್ರೆಟ್ ಕಾಲುಗಳು ಆರೋಪಿತರಿದ್ರಲ್ಲ ಅವರಿಂದ ಬರ್ತಾ ಇದೆ. ಹಾಗಾಗಿ ಈ ರೀತಿ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು, ಬೇಲ್ ಕಂಡೀಷನ್ ವೈಲೇಷನ್ ಆಗಿರೋದ್ರಿಂದ ಅಂಥೇಳಿ MGSP ಅಂದರೆ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರುವಂಥ ಈ ಒಂದು ಸಂಘಟನೆ ಮತ್ತು ರಕ್ಷಾ ಸಂಘಟನೆಯ ಜೊತೆಗೆ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಫೋರಮ್ ಮತ್ತು APCR ಅಂದರೆ ಅಸೋಸಿಯೇಷನ್ ಫಾರ್ ಸಿವಿಲ್ ರೈಟ್ಸ್ ಶಿವಮೊಗ್ಗ ಜಿಲ್ಲೆಯ ಫೋರಮ್ಗಳು ಅವರಿಗೆ ಉಚಿತವಾಗಿ ಕಾನೂನು ನೆರವನ್ನು ಕೊಡಲಿಕ್ಕೆ ಮತ್ತು ನಮ್ಮ ಫೋರಮ್ಮಿಂದ ಸುಕನ್ಯಾ ಏನೋ ಬಾಧಿತ ಮಹಿಳೆ ಇದ್ದಾಳಲ್ಲ ಅವಳ ಹಕ್ಕುಗಳಿಗೆ ಮತ್ತು ಆರೋಗ್ಯ ಸಂಬಂಧಿತ ಯಾವುದೇ ಒಂದು ಸಮಸ್ಯೆಗಳಿಗೂ ಕೂಡ ನಾವು ಸಕಾರಾತ್ಮಕವಾಗಿ APCR ಮತ್ತು KFWL ಈ ಒಂದು ಸಂದರ್ಭದಲ್ಲಿ ಬೆಂಬಲವನ್ನು ಘೋಷಿಸ್ತಾ ಇದೆ. ಹಾಗೆ ಕಾನೂನು ನೆರವನ್ನು ಉಚಿತವಾಗಿ ಕೊಡಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ. ಬಾಲ್ಯದಿಂದಲೇ ಕುಟುಂಬ ಮತ್ತು ಸಮಾಜದಿಂದ ತಾತ್ಸಾರ, ಶೋಷಣೆ, ಅಸಮಾನತೆ ಮತ್ತು ಬಲಾತ್ಕಾರಕ್ಕೆ ಒಳಗಾಗುವ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಕಾನೂನನ್ನು ಮಾಡಿದರೂ ಕೂಡ ಅದನ್ನು ಜಾರಿಗೊಳಿಸುವಂಥ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದ ಪ್ರತಿನಿತ್ಯ 3 ಹೊತ್ತಿನ ಅನ್ನಕ್ಕಾಗಿ ಮತ್ತು ಶೆಲ್ಟರ್ಗಾಗಿ ಅಂದರೆ ವಸತಿಗಾಗಿ ಕೈ ಎತ್ತಿ ಬೇಡುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಶಾಪಗ್ರಸ್ತ ಸಮುದಾಯ ಇದಾಗಿದೆ. ನಮಗೆಲ್ಲರಿಗೂ ಗೊತ್ತಿದೆ. ಅವರನ್ನು ನೋಡಿದರೆ ಎಷ್ಟೋ ಜನ ಹೆದರ್ಕೊಂಡು ಓಡಿ ಹೋಗ್ತಾರೆ. ಕೆಲವರು ಲಿಮಿಟೆಡ್ ಮೆಂಬರ್ಗಳು ಅಷ್ಟೇ ಸಾರ್ವಜನಿಕರು ಅವರಿಗೆ ಭಿಕ್ಷೆ ರೂಪದಲ್ಲಿ ಕೊಟ್ಟಂಥ ದುಡ್ಡಲ್ಲಿ ಅವರು ಹಗಲಿಡೀ ಜೀವನಕ್ಕೆ 3 ಹೊತ್ತಿನ ಒಂದು ತುತ್ತು ಕೂಳಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಸಮುದಾಯ ಇದು. ಹಾಗಾಗಿ ಇವರು ಕಾನೂನು ಹೋರಾಟ ಮಾಡೋದಾಗಲಿ, ವಸತಿ ಸೌಕರ್ಯಕ್ಕಾಗಿ ಬಾಡಿಗೆ ಮನೆ ಕೊಡೋದಕ್ಕೂ ಹಿಂದೆ ಮುಂದೆ ನೋಡುವಂತಹ, ಭಯಪಡುವಂತಹ ಮೂಢ ಮತ್ತು ಅಂಧ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಇವರ ಜೀವನ ತುಂಬ ನಿಷ್ಕರುಣ ಮತ್ತು ದಾರುಣವಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಆರೋಗ್ಯವಾಗಿದ್ದರೆ ಏನೋ ಪಾಪ ಬೇರೆಯವರಿಂದ ಕಾಡಿಬೇಡಿ ಜೀವನವನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾರೆ. ಆದರೆ ಈ ರೀತಿ ಹಲ್ಲೆ ಆದಾಗ, ತೀವ್ರ ಹಲ್ಲೆಗಳಾದಾಗ ಅವರಿಗೆ ಮೆಡಿಕಲ್ ಎಕ್ಸ್ಪೆನ್ಸನ್ನು ಭರಿಸೋರು ಯಾರು? ಅವರಿಗೆ ಶೆಲ್ಟರನ್ನು ಕೊಡುವವರು ಯಾರು? ಅವರಿಗೆ ರಕ್ಷಣೆಯನ್ನು ಕೊಡುವವರು ಯಾರು? ಕಾನೂನಿನಲ್ಲಿ ಅವರಿಗೆ ಸಾಕಷ್ಟು ಹೋರಾಟವನ್ನು ಮಾಡಲಿಕ್ಕೆ ಖರ್ಚಾಗ್ತದೆ, ಮೆಡಿಕಲ್ ಎಕ್ಸ್ಪೆನ್ಸ್ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಭರಿಸೋರು ಯಾರು? ಇಂತಹ ಸಂದರ್ಭದಲ್ಲಿ ಸರ್ಕಾರ ಮುಂದೆ ನಿಂತುಬಿಟ್ಟು ಸರ್ಕಾರನೇ ಇಂತಹ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆದಾಗ ಇವನ್ನೆಲ್ಲ ಭರಿಸಬೇಕು ಅಂಥೇಳಿ ಈ ಒಂದು ಸಂದರ್ಭದಲ್ಲಿ MGSP ಜೊತೆ ನಾವು KFWL ಮತ್ತು APCR ಕೈ ಜೋಡಿಸ್ತಾ ಇದೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಾಗೆ ನಾನು ಹೇಳಿದಾಗೆ 2019ರಲ್ಲಿ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಸರ್ಕಾರ ಜಾರಿಗೆ ತಂದಿದೆ. ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಅವರಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅಂತ ಬಂದರೂ ಕೂಡ ಅದು ಕೇವಲ ಪೇಪರಲ್ಲಿ ಬರೆದಿಟ್ಟು
ಜಾರಿಗೆ ತಂದಂತಹ ಒಂದು ಕಾಯ್ದೆ ಆಗಿದೆಯೇ ಹೊರತು ವಾಸ್ತವವಾಗಿ ಅದರಿಂದ ಏನು ಬೆನಿಫಿಟ್ ಆಗಬೇಕು ಮತ್ತು ಆ ಒಂದು ಕಾನೂನಿನ ಆಶಯಗಳು ಇದುವರೆಗೂ ಜಾರಿಗೆ ತರದೇ ಇರೋದು ಇದು ಒಂದು ನಮ್ಮ ವ್ಯವಸ್ಥೆಯ ದೌರ್ಭಾಗ್ಯನೇ ಅಂಥೇಳಿ ನಾವು ಹೇಳ್ಬೋದು. ಹಾಗೆ ಇದೇ ಸಂದರ್ಭದಲ್ಲಿ ನಾವು APCR ಮತ್ತು KFWL ವತಿಯಿಂದ ಮುಂದಿನ ದಿನಗಳಲ್ಲಿ ಏನು ಟ್ರಾನ್ಸ್ಜೆಂಡರ್ ಸಹೋದರರಿದ್ದಾರಲ್ಲ ಅವರ ಪರವಾಗಿ ಕೆಲವೊಂದು ಹೋರಾಟದ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ಅವುಗಳೆಂದರೆ ಲೈಂಗಿಕ ಗುರುತನ್ನು ಮುಚ್ಚಿಕೊಳ್ಳುವ ಒತ್ತಡದ ಜೀವನ ನಡೆಸ್ತಾ ಇರುವಂತಹ ಇಂತಹ ಟ್ರಾನ್ಸ್ಜೆಂಡರ್ಗಳ ಹಕ್ಕುಗಳನ್ನು ರಕ್ಷಿಸಬೇಕು. ಅದಕ್ಕೆ ಸರ್ಕಾರನೇ ಅವರಿಗೆ ಗುರುತಿನ ಚೀಟಿಯನ್ನು ಕೊಡೋ ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಹಾಗೆ ಇವರಿಗೆ ಕುಟುಂಬ, ಶಾಲೆಗೆ ಹೋದರೆ ಶಾಲೆಯಲ್ಲೂ ಅವ್ರ ಪಕ್ಕ ಕೂತ್ಕೊಳ್ಳೋದಿಲ್ಲ. ಯಾಕೆಂದರೆ ಹುಡುಗಿ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಹುಡುಗನ ವಾಯ್ಸು, ಹುಡುಗನ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಹುಡುಗಿ ವಾಯ್ಸು, ಏನೋ ಭಯ, ಏನೋ ಮಾಡಿಬಿಡ್ತಾರೆ ಅನ್ನೋದು. ಅವರು ಒಬ್ಬರು ಮನುಷ್ಯರು ಸಹಜವಾಗಿ ಈಗ ನಿಮ್ಮ ಥರ ಇಲ್ಲದೆ ಇರೋರು ಸ್ವಲ್ಪ ಸ್ಪೆಷಲ್ಲಾಗಿ ಕಂಡ್ರೆ ಅದು ಸಹಜನೇ ಇದೆ. ಅವರ ಬಗ್ಗೆ ಭಯ ಬೇಡ, ಅವರು ಮನುಷ್ಯರೇ, ಬೈ ಬರ್ತ್ ಆಗಿರೋ ಇದೊಂದು ತೊಂದರೆಯಿಂದ ಈ ರೀತಿ ಆಗಿದೆ ಅಂಥೇಳಿ ಸರ್ಕಾರನೇ ಶಾಲೆ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಇವರ ಹಕ್ಕುಗಳು ಮತ್ತು ಇವರ ಜೀವನದ ಸ್ಥಿತಿಗತಿಗಳ ಬಗ್ಗೆ ವರ್ಕ್ಶಾಪ್ಗಳನ್ನು, ಬೀದಿ ನಾಟಕಗಳನ್ನು ಮಾಡಿ ಇವರು ನಮ್ಮ ಸಮುದಾಯದವರು, ಇವರು ಮನುಷ್ಯರೇ, ಇವರು ನಮ್ಮ ಥರ ಜೀವನ ಮಾಡಲಿಕ್ಕೆ ಹಕ್ಕುಳ್ಳವರು ಅನ್ನೋದನ್ನು ಸರ್ಕಾರನೇ ಸಾಕಷ್ಟು ವರ್ಕ್ಶಾಪ್ಗಳನ್ನು DLSA ಮೂಲಕ ಇರ್ಬೋದು, ವಿವಿಧ ಇಲಾಖೆಗಳ ಮೂಲಕ ಹಮ್ಮಿಕೊಳ್ಬೇಕು ಅಂಥೇಳಿ ಅವರಿಗೆ ಸೂಕ್ತ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕಂಥೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಈ ನಮ್ಮ ಏನು ಅಜೆಂಡಾಗಳಿದೆ, ನಮ್ಮ ಹೋರಾಟದ ಹೆಜ್ಜೆಗಳನ್ನು ಒಂದು ಪಟ್ಟಿ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಮನವಿಯನ್ನು ಕೊಡೋರಿದ್ದೀವಿ. ಹಾಗೆ ದೌರ್ಜನ್ಯಕ್ಕೊಳಗಾದ ಅಲ್ಪಸಂಖ್ಯಾತರಿಗೆ ನಾನಾಗಲೇ ಹೇಳಿದಾಗೆ ಉಚಿತವಾಗಿ ಸಮಾಲೋಚನೆ, ಸರ್ಕಾರ ಇವರಿಗೆ ಸುರಕ್ಷಿತ ಆಶ್ರಯ ಗೃಹಗಳನ್ನು ಮತ್ತು ಎಮರ್ಜೆನ್ಸಿ ಶೆಲ್ಟರ್ ಮತ್ತು ಶಾಶ್ವತ ವಸತಿ ಸೌಕರ್ಯಗಳನ್ನು ಕಲ್ಪಿಸಿಕೊಡೋ ಅವಕಾಶ ಇದೆ. ಹಗಲೆಲ್ಲ ಅಲ್ಲಿ ಇಲ್ಲಿ ಸರ್ಕಲ್ಗಳಲ್ಲಿ ಪಾಪ ಕೈಯೊಡ್ಡಿ ಬೇಡುವ ಪರಿಸ್ಥಿತಿ, ರಾತ್ರಿನೂ ಊಟ ಮಾಡ್ತಾರೆ, ಮಲ್ಕೊಳ್ಳೋದೆಲ್ಲಿ ಅನ್ನೋದೊಂದು ಇವ್ರದ್ದು ದೊಡ್ಡ ಸಮಸ್ಯೆ ಆಗಿದೆ. ಬಾಡಿಗೆ ಮನೆ ಕೊಡಲಿಕ್ಕೂ ನಮ್ಮ ಅಂಧ ನಂಬಿಕೆಗಳು ಮತ್ತು ಭಯದಿಂದ ಬಾಡಿಗೆ ಮನೆ ಕೂಡ ಇವರಿಗೆ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸುಮಾರು ಶಿವಮೊಗ್ಗದಲ್ಲೇ ಗುರುತಿಸಲ್ಪಟ್ಟವರು 1,000 ಜನ ಇದ್ದಾರೆ. ಏಕೆಂದರೆ ಅವರು ಎಲ್ಲರೂ ಸರ್ಕಲಲ್ಲೇ ಅಲ್ಲಿ ಇಲ್ಲಿ ಇರ್ತಾರೆ ಅಂತಲ್ಲ, ಕೆಲವೊಬ್ಬರು ಈ ಥರ ಟ್ರಾನ್ಸ್ಜೆಂಡರ್ಗಳು ಅಂಕಿ ಅಂಶಗಳ ಪ್ರಕಾರ 1,000 ಜನ ಇದ್ದಾರೆ. ಅವರಿಗೆ ವಸತಿಯಲ್ಲಿ ರಾತ್ರಿ ಮಲಗಬೇಕಿದ್ರೆ ಅವರಿಗೊಂದು ಸಮಸ್ಯೆ. ಎಲ್ಲೋ ಬಸ್ ಸ್ಟಾಪಲ್ಲಿ ಮಲಗಿರ್ತಾರೆ, ಎಲ್ಲೋ ಸಾರ್ವಜನಿಕ ಸ್ಥಳದಲ್ಲಿ ಮಲಗಿರ್ತಾರೆ, ಎಲ್ಲೋ ಸರ್ಕಲ್ಗಳಲ್ಲಿ ಮಲಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆಗುವಂಥದ್ದು, ಲೈಂಗಿಕವಾಗಿ ಅವರನ್ನು ದುರುಪಯೋಗ ಪಡಿಸ್ಕೊಳ್ಳೋ ಅಂಥದ್ದು, ಅದು ಮುಂದೆ HIV ಆಗುವಂಥದ್ದು. HIV ಪಾಸಿಟಿವ್ ಆದರೆ ಇನ್ನೂ ಘೋರ ಯಾತನೆ, ಅದಕ್ಕೆ ಟ್ರೀಟ್ಮೆಂಟಿಗೆ ಹೆಚ್ಚು ಖರ್ಚುಗಳನ್ನು ಅವ್ರು ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇವರನ್ನು ಮುಖ್ಯವಾಹಿನಿಗೆ ತರಬೇಕು ಮತ್ತು ಎಲ್ಲ ಜನಸಾಮಾನ್ಯರ ರೀತಿ ಬದುಕಲಿಕ್ಕೆ ಒಂದು ಸೂಕ್ತ ವಾತಾವರಣವನ್ನು ಸರ್ಕಾರನೇ ಈಗಾಗಲೇ ತಂದಿರುವ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋದ್ರ ಮೂಲಕ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ APCR ಮತ್ತು ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಫೋರಮ್ ಒತ್ತಾಯವನ್ನು ಮಾಡ್ತಾ ಇದೆ. ಹಾಗೆ ಇವರಿಗೆ ಸಮಗ್ರ ಮಾನಸಿಕ ಮತ್ತು ಆರೋಗ್ಯ ಬೆಂಬಲ ಕೇಂದ್ರಗಳನ್ನು ಶೀಘ್ರವೇ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲೂ ಸ್ಥಾಪನೆಯನ್ನು ಮಾಡಬೇಕು. ಹಾಗೆ ಆಶ್ರಯ ಮನೆಗಳನ್ನು ಸ್ಯಾಂಕ್ಷನ್ ಮಾಡುವಾಗ ಲೈಂಗಿಕ ಅಲ್ಪಸಂಖ್ಯಾತರಿಗೂ ಕೂಡ ಒಂದಿಷ್ಟು ಮನೆಗಳನ್ನು ಅವರಿಗೆ ರಿಸರ್ವ್ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗೆ HIV ಮತ್ತು AIDS ತಪಾಸಣಾ ಕೇಂದ್ರಗಳನ್ನು ಮೆಗಾನ್ ಆಸ್ಪತ್ರೆಯಲ್ಲಿ ಈಗಾಗಲೇ ಇದೆ, ಆದರೆ ಅದು ಸಾಕಷ್ಟು ವೆಯ್ಟಿಂಗ್ ಮಾಡಬೇಕಾಗ್ತದೆ. ಅವರಿಗೆ ಸಪ್ರೇಟ್ ಆದಂತಹ ಒಂದು ವಾರ್ಡನ್ನು ಮಾಡಬೇಕು ಮತ್ತು ಅವರಿಗೆ ಈ ರೀತಿ ಪೀಡಿತರಾಗಿ ಹೋದವರಿಗೆ ಬೇರೆ ಒಂದು ಕ್ಯೂನಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ತಗೊಳ್ಳೋಕ್ಕೆ ನಿಂತ್ಕೊಂಡ್ರೂ ಕೂಡ ಮೆಗಾನ್ ಆಸ್ಪತ್ರೆಯಲ್ಲಿ ಇವರಿಂದ ದೂರ ಸರಿದು ಹೋಗೋ ವಾತಾವರಣ ಇರೋದರಿಂದ ಅವರಿಗೆ ಸಪ್ರೇಟ್ ಕೌಂಟ್ರ್ಗಳನ್ನು ಇಂಥ ಕೇಸಸ್ ಬಂದಾಗ ಅವರಿಗೆ ಪ್ರಾಧಾನ್ಯತೆಯನ್ನು ನೀಡಬೇಕು ಅಂಥೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗೆ ಲೈಂಗಿಕ ಅಲ್ಪಸಂಖ್ಯಾತರು ವಿಶೇಷ ವ್ಯಕ್ತಿಗಳಲ್ಲ, ಅವರು ಜನಸಾಮಾನ್ಯರೇ. ಹಾಗಾಗಿ ಅವರು ತಮ್ಮ ಲೈಂಗಿಕ ಗುರುತನ್ನು
ಮುಚ್ಚಿಕೊಳ್ಳಿಕ್ಕೆ ಸಾಕಷ್ಟು ಒತ್ತಡದಿಂದ ಜೀವನವನ್ನು ಮಾಡ್ತಾರೆ. ಎಷ್ಟೋ ಜನ ತಾವು ಮನೆ ಒಳಗಿಂದನೂ ಇರದೆ ಅಪ್ಪ ಅಮ್ಮ ಹೊರಗೆ ಹಾಕ್ಬಿಡ್ತಾರೆ, ನೀನೇನು ಈ ರೀತಿ ಇರ್ತೀಯ, ಅಕ್ಕಪಕ್ಕದ ಮನೆಯವರೇ ನಮ್ಮನ್ನು ಅಸಹ್ಯವಾಗಿ ನೋಡ್ತಾರೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಅವರು ಎಷ್ಟೋ ಜನ ಹುಡುಗಿ ಆದರೂ ಕೂಡ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಹುಡುಗಿಯರಿಗಿಂತ ಹುಡುಗರಾದರೆ ಒಂದು ಸೆಕ್ಯೂರ್ ಫೀಲಿಂಗ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒತ್ತಡದ ಜೀವನವನ್ನು ನಡೆಸಿ ಕೆಲವು ಜೀವನ ಪರ್ಯಂತ ಅವರು ಜೀವನ ಮಾಡೋಕ್ಕಾಗದೆ ಎಷ್ಟೋ ಜನ ಟ್ರಾನ್ಸ್ಜೆಂಡರ್ ಸಹೋದರರು ಆತ್ಮಹತ್ಯೆಗೂ ಶರಣಾಗಿರುವಂಥದ್ದು. ಸರ್ಕಾರಕ್ಕೆ ಅಂಶಗಳೇ ಸಿಗದ ರೀತಿಯಲ್ಲಿ, ಯಾರಿಗೂ ಕಾಣದ ರೀತಿಯಲ್ಲಿ ಅವರು ಆತ್ಮಹತ್ಯೆಗೂ ಕೂಡ ಗುರಿಯಾಗ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಸಬಲೀಕರಣಕ್ಕಾಗಿ ಸಾಕಷ್ಟು ಸರ್ಕಾರ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂಥೇಳಿ ನಾವು ಮಹಿಳಾ ಆಯೋಗವನ್ನು ಈಗಾಗಲೇ ಅಪ್ರೋಚ್ ಮಾಡೋರಿದ್ದೀವಿ. ಇದೇ 24ನೇ ತಾರೀಕು ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ಮು ಶಿವಮೊಗ್ಗದಲ್ಲಿ 24, 25, 26 ಬರೋದರಿಂದ ಈ ಕಮ್ಯುನಿಟಿಯ ಎಲ್ಲರೂ ಹೋಗಿ ಒಂದು ಮನವಿಯನ್ನು ಕೊಡೋರಿದ್ದೀವಿ. ಅವರಿಗೂ ಕೂಡ ಮಹಿಳಾ ಆಯೋಗದ ಜವಾಬ್ದಾರಿ ಮಹಿಳೆಯರನ್ನು ಅಪ್ಲಿಪ್ಮೆಂಟಿಗೆ ತರುವ ಒಂದು ಜವಾಬ್ದಾರಿ, ಗುರುತರ ಜವಾಬ್ದಾರಿ, ಹೊಣೆಗಾರಿಕೆ ಇರೋದರಿಂದ ಅವರಿಗೂ ಕೂಡ ಇವರದ್ದು ಏನೇನು ಸಮಸ್ಯೆಗಳಿದೆ ಪಟ್ಟಿಯನ್ನು ಮಾಡಿಕೊಂಡು ಒಂದು ನಿಯೋಗ ಅವರಿಗೂ ಕೂಡ ಒಂದು ಅಪೀಲ್ ಮಾಡ್ಕೋತಾ ಇದ್ದೀವಿ. ಇನ್ನೊಂದು ಅಂದರೆ ಈ ಒಂದು ಸಮುದಾಯದವರಿಗೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಅವರಿಗೆ ಬಡ್ಡಿ ರಹಿತವಾಗಿ ಸಾಲವನ್ನು ಕೊಡಬೇಕು. ಉದ್ಯೋಗವನ್ನು ಮಾಡೋಕ್ಕೆ ಮುಂದೆ ಬಂದಂತಹ ಸಹೋದರರಿಗೆ ಟ್ರಾನ್ಸ್ಜೆಂಡರ್ಗಳಿಗೆ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಗೃಹ ಕೈಗಾರಿಕೆಗಳನ್ನು ಮಾಡಬೇಕು ಅಂಥೇಳಿ ಮುಂದೆ ಬಂದವರಿಗೂ ಕೂಡ ಸರ್ಕಾರ ಒಂದು ಬಾಡಿಗೆಯನ್ನು ಕಟ್ಟಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಇರುವಂಥ ಇವರಿಗೆ ಒಂದು ಶೆಲ್ಟರನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಒಬ್ಬರ ಮೆಂಟರ್ಗಳನ್ನು ಅಂದರೆ ಟ್ರೈನರ್ಗಳನ್ನು ಊದುಬತ್ತಿ ಮಾಡೋದಿರ್ಬೋದು, ಮೇಣಬತ್ತಿ ಮಾಡೋದಿರ್ಬೋದು, ಇಲ್ಲ ಗಾರ್ಮೆಂಟ್ಸಿಗೆ ರಿಲೇಟೆಡ್ ಇರುವಂಥದ್ದು ಇರ್ಬೋದು, ಒಳ್ಳೆ ಟೈಲರ್ಗಳು ಇದ್ದಾರೆ ಇವರಲ್ಲಿ. ಹಾಗಾಗಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ರೆ ಅವರು ಸ್ವಾವಲಂಬಿಯಾಗಿ ಮತ್ತು ಆತ್ಮವಿಶ್ವಾಸದಿಂದ ಜೀವನವನ್ನು ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನಾಳೆ ನಾಡಿದ್ರಲ್ಲಿ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿಯನ್ನು ಕೊಡೋರಿದ್ದೀವಿ. ಹಾಗೆ ಸಂಬಂಧಪಟ್ಟ ಸರ್ಕಾರದ ಇಲಾಖೆಗಳ ಬಾಗಿಲನ್ನು ತಟ್ಟಿ ಎಲ್ಲ ಜಿಲ್ಲೆಗಳಲ್ಲೂ ಇದೇ ಒಂದು ಸುಕನ್ಯಾ ಸಹೋದರಿ ಬೆಂಗಳೂರಲ್ಲಿ ಆಗಿದ ಘಟನೆಯನ್ನೇ ಒಂದು ಮೂಲವಾಗಿಟ್ಕೊಂಡು ಇನ್ನು ಮುಂದೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಇವರಿಗೆ ಸೂಕ್ತ ರಕ್ಷಣೆ ಮತ್ತು ಸ್ವಾವಲಂಬಿ ಬದುಕಿಗೆ ಏನೇನು ಸರ್ಕಾರ ಮಾಡಬಹುದೋ ಅಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂಥೇಳಿ MDSP ಜೊತೆ APCR ಮತ್ತು ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಫೋರಂ ಕೈ ಜೋಡಿಸ್ತಾ ಇದೆ. ಉಚಿತ ಸಾಕಷ್ಟು ಕಾನೂನು ನೆರವನ್ನು ಇವ್ರ ಮೇಲೆ ಅಸಾಲ್ಟ್ ಆದಾಗ, ಇವರಿಗೆ ಕಾನೂನಿನ ತೊಡಕಾದಾಗ ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು, ಕೋರ್ಟಿನಲ್ಲಿರ್ಬೋದು ನಾವು ಉಚಿತವಾಗಿ ಕಾನೂನು ನೆರವನ್ನು ಕೂಡ ನೀಡಿ ಇವರಿಗೆ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅವ್ರನ್ನ ಕಿಡ್ನಾಪ್ ಮಾಡಿ ಫೋರ್ಸಬಲ್ ಆಗಿ ಅವ್ರ ತಲೆ ಕೂದಲನ್ನ ಬೋಳ್ಸಿ 3 ದಿನ ಅವ್ರಿಗೆ ಸತತವಾಗಿ ಒಂದ್ ಮನೆ ಒಳಗ್ ಕೂಡಾಕಿ ಹೊಡೆದಿದ್ರು. ಏನಂತ ಹೇಳಿದ್ರೆ ಸಮುದಾಯದವರು ಸಮುದಾಯದನ್ನ ಆರಿಸ್ಕೊಂಡು ನಾವು ಒಂದ್ ಜಾಗಕ್ಕೆ ಹೋಗಿರ್ತೀವಿ. ಈ ರೀತಿ ಅಲ್ಲೇ ಆದಾಗ ಸಮುದಾಯದವರು ಎಲ್ಲಿ ಜೀವನ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಆಲ್ ಓವರ್ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಸಮುದಾಯದವರಿಗೆ ಆಗ್ತಿರೋ ದೌರ್ಜನ್ಯನ ತಡೆಗಟ್ಟಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀವಿ. ಈಗಾಗ್ಲೇ ಒಂದು 15 ಜಿಲ್ಲೆಗಳಲ್ಲಿ ನಾವು ಮಾಡಿದೀವಿ. ಇವತ್ತು ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ನಮ್ಮ ಸಮುದಾಯದ ನಾಯಕಿಯಾಗಿರುವಂತ ಅರ್ಚನಾ ಅವ್ರು ಮಾತಾಡ್ತಾರೆ. ಈ ಪ್ರೆಸ್ ಮೀಟ್ ಆಗಿರುವಂತದ್ದು ಮತ್ತೆ ಸುಕನ್ಯಾನಿಗೆ ಆಗಿರುವ ದೌರ್ಜನ್ಯದ ಬಗ್ಗೆ ಅರ್ಚನಾ ಅವ್ರು ಮಾತಾಡ್ತಾರೆ. ನನ್ನ ಹೆಸರು ಸ್ಫೂರ್ತಿ ಅಂತ. ಒಂದು ಸಮುದಾಯ ತಂದೆ ತಾಯಿನ ಬಿಟ್ಟು ಆರಿಸ್ಕೊಳ್ಳೋದು, ಚಾಯ್ಸ್ ಮಾಡೋದು ನಮ್ಮ ಸಮುದಾಯನೇ. ಏನಕ್ಕೋಸ್ಕರ ಅಂದ್ರೆ ತಂದೆ ತಾಯಿಯಿಂದ ದೂರ ಆಗಿರ್ತೀವಿ. ನಮ್ಮ ಹಾವಭಾವ, ನಮ್ಮ ಫೀಲಿಂಗ್ಸ್ ನ ತಂದೆ ತಾಯಿಗಳ ಹತ್ರ ಹೇಳ್ಕೊಳಕ್ಕಾಗಲ್ಲ, ತಂದೆ ತಾಯಿ ಸ್ವೀಕರಿಸಲ್ಲ. ಅದಕ್ಕೋಸ್ಕರ ಸುಕನ್ಯಾ ಅನ್ನೋ ಒಂದು ಟ್ರಾನ್ಸ್ ಮಹಿಳೆ ನಮ್ಮ ಸಮುದಾಯ, ನಮ್ಮ ಕಲ್ಚರ್ ಟ್ರಾನ್ಸ್ಜೆಂಡರ್ ಅಂತ ಕಲ್ಚರ್ ಅಂತ ಇದೆ. ಅದು ನಿನ್ನೆ ಮೊನ್ನೆಯಿಂದ ಅದು ಕಲ್ಚರ್ ಉತ್ಪತ್ತಿ ಆಗಿಲ್ಲ. ಸುಮಾರು ಪುರಾಣದಿಂದನೂ ಕಲ್ಚರ್ ಇದೆ. ಅದ್ರ ಮೇಲೆ ನಮ್ಮ ಟ್ರಾನ್ಸ್ ಸುಮಾರು ಜನ ನಮಗೂ ಅಷ್ಟೇ ಅದ್ರ ಮೇಲೆ ಗೌರವ ಇದೆ. ಕಲ್ಚರ್ ಬಗ್ಗೆ ಮರ್ಯಾದೆನೂ ಇದೆ. ಅದು ಸ್ವಲ್ಪ ಜನ ದುರುಪಯೋಗ ಪಡಿಸ್ಕೊಂಡು ಈ ಥರ ಕೆಲಸನ ಮಾಡ್ತಿದ್ದಾರೆ. ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಅಂತ ಕೆಲಸನೇ ಆ ಟ್ರಾನ್ಸ್ ಮಹಿಳೆಯರು ಆ ಥರ ಕೆಲಸನೂ ಮಾಡೋಕ್ಕೆ ಹೋಗ್ಬಾರ್ದು. ತಪ್ಪು ಕಾನೂನು ರೀತಿಯಲ್ಲಿ ಏನೇನಿದೆಯೋ ಅದೆಲ್ಲ ಖಂಡಿತವೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅದು ಕಾನೂನು ರೀತಿಯಲ್ಲಿ. ನಾನು ರಕ್ಷಾ ಸಮುದಾಯ ಸಂಘದ ಪ್ರೆಸಿಡೆಂಟ್ ಆಗಿದ್ದೀನಿ. ಸುಮಾರು 15 ವರ್ಷದಿಂದ ಈ ಸಂಘಟನೆ ಕೆಲಸ ಮಾಡ್ತಾಯಿದ್ದೀವಿ.
ಬಟ್ ಎಲ್ಲೂ ಈ ಥರ ಆಗಿಲ್ಲ. ಬಟ್ ಇದು ಫಸ್ಟ್ ಟೈಮ್ 2-3 ಟೈಮ್ ಬೇರೆ ಕಡೆ ಆಗಿದೆ. ಮತ್ತು ಸುಕನ್ಯಾಗ ಹಾಕಿರೋದು ದೌರ್ಜನ್ಯ ಅಂತೂ ಭಾಳ ದುರ್ಭಾಗ್ಯ. ಅದು ಅವಳಿಗೆ ಬಟ್ಟೆ ಬಿಚ್ಚಿ ತಲೆ ಬೋಳಿಸಿ ಅವರಿಗೆ 3-4 ದಿವಸ ಕಿಡ್ನ್ಯಾಪ್ ಮಾಡಿ ಅವ್ರಿಗೆ ಬಚ್ಚಿ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಮತ್ತು ಅದು ನಾವು ಎಂದೂ ಅದಕ್ಕೆ ಇದು ಕೊಡೋಲ್ಲ ಅದಕ್ಕೆ. ಯಾಕಂದರೆ ನಮ್ಮ ಕಲ್ಚರ್ ಇದೆ, ಹಿಡ ಕಲ್ಚರ್ ಅಂತ ಇದೆ, ಅದರಲ್ಲಿ ಮನೆ ಇದೆ, 2-3 ಮನೆಗಳು ಇದ್ದಾವೆ, ಅದಕ್ಕೆ ನಾವು ಸ್ವಾಗತಿಸ್ತೀವಿ, ಇಲ್ಲ ಅಂತಲ್ಲ. ಬಟ್ ಯಾರೋ ಒಬ್ಬರು ಮಾಡಿದ್ದಕ್ಕೆ ಎಲ್ಲರಿಗೂ ಸ್ವಲ್ಪ ಇದಾಗುತ್ತೆ. ಅದು ಅವಳನ್ನ ನ್ಯಾಯ ಸಿಗಬೇಕು ಮತ್ತು ಅವಳಿಗೆ ಕಠಿಣ ಶಿಕ್ಷೆ ಯಾರು ಮಾಡಿದಾರೋ ಅವ್ರಿಗೆ ಕಠಿಣ ಶಿಕ್ಷೆ ಬೇಕಂತ ನಾನು 2 ಮಾತು ಹೇಳ್ಕೊಂಡು ಇಷ್ಟಪಡ್ತೀನಿ. ನಾನು ಅದನ್ನೇ ಹೇಳಿದ್ದೆ ಸರ್. ಅವರಿಗೆ ಮಾನಸಿಕವಾಗಿ ಒಂದು ಸಮಾಲೋಚನೆ ಮಾಡುವಂಥದ್ದು, ನಿಮ್ಮ ಕೆಲಸವನ್ನು ನೀವು ಮಾಡಿ ಸೌಜನ್ಯದಿಂದ ಕೆಲಸ ಮಾಡಿ ಅಂಥೇಳಿ ಅವರಿಗೂ ಕಾರ್ಯಾಗಾರವನ್ನು ಮಾಡಬೇಕಾಗಿದೆ. ಅದು ವರ್ಕ್ಶಾಪ್ಗಳನ್ನು ಮಾಡಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಸರ್ಕಾರನೇ ಕೈಗೊಳ್ಳುವ. ಯಾರು ಇವರಿಗೆ ಗೈಡ್ ಮಾಡೋರು ಯಾರು? ನೀವು ಮಾಡೋದು ಮಾಡ್ತೀರಾ, ಸೌಜನ್ಯವಾಗಿರಬೇಕು. ಎಷ್ಟೋ ಕಡೆ ರಾಬರಿ ಮಾಡಿ ಕೆಲವೊಂದು ಮಾಡಿರೋ ಪ್ರಕರಣಗಳು ಇದ್ದಾವೆ ಸರ್. ಯಾವುದು ಅಲ್ಲ, ಅದರಲ್ಲಿ ರೂಡ್ನೆಸ್ಸು ಯಾವುದೂ ಬಂದಿಲ್ಲ. ಅದರಲ್ಲಿ ಬೆಂಗಳೂರಿನ ಸುಕನ್ಯಾ ಘಟನೆ ನಡೀಲಿಕ್ಕೆ ಅವರು ಈ ರೀತಿ ಒಂದು ಶೆಲ್ಟರ್ ಇರುತ್ತೆ ಸರ್. ಒಂದು ಶೆಲ್ಟರಿಂದ ಅದಕ್ಕೆ ಅವರಿಗೆ ಶೆಲ್ಟರ್ ಕೊಡ್ತಾರೆ, ಬಾಡಿಗೆ ಮನೆ ಕೊಡ್ತಾರೆ, ಕರೆಂಟ್ ಬಿಲ್ ಕಟ್ಟಬೇಕು ಇತ್ಯಾದಿಗಳೆಲ್ಲ ಇರೋದ್ರಿಂದ ಮೇಂಟೆನೆನ್ಸಿಗೆ ಅಂತ ತಗೊಳ್ತಾರೆ. ಇದು ಬೆಂಗಳೂರಿನ ಸುಕನ್ಯಾ ಘಟನೆ ಏನಾಗಿದೆ ಅಂದರೆ ಸರ್, ಅದು FIR ಪ್ರಕಾರ ಮಾತಾಡೋದಾದರೆ, ಅವರು ಒಂದು ಏನು ಶೆಲ್ಟರಲ್ಲಿ ಅವರು ಒಂದು ಅಕಾಮಿಡೇಷನ್ ತೊಗೊಂಡಿದ್ದಾರಲ್ಲ, ಅಲ್ಲಿಂದ ಇನ್ನೊಂದು ಶೆಲ್ಟರಿಗೆ ಅವರು ಯಾವುದೋ ಒಂದು ಕಾರಣಕ್ಕೆ ಬದಲಾಯಿಸ್ತಾರೆ. ಹಾಗಾಗಿ ನಮ್ಮ ಕಮ್ಯುನಿಟಿ ಶೆಲ್ಟರಿಂದ ನೀನು ಇನ್ನೊಂದು ಏರಿಯಾದ ಕಮ್ಯುನಿಟಿಗೆ ನೀನು ಜಾಯಿನ್ ಆಗಿದೀಯ ಅಂತ ಹೇಳಿ ಅವಳು ಈ ರೀತಿ ಸಾಕಷ್ಟು ನಡೆದಿದೆ. ಅದೇ ಹೇಳೋದು, ಬಲಾತ್ಕಾರವಾಗಿ ಕೈ ಹಿಡಿದು ಎಳಿತಾರೆ, ಮಾಡ್ತಾರೆ ಇತ್ಯಾದಿಗಳು. ಏಕೆಂದರೆ ಅವರು ದುಡ್ಡು ಕೊಟ್ಟಿಲ್ಲ ಅಂದರೆ ಕೈ ಹಿಡಿದು ಎಳೆಯೋಂಥದ್ದು, ಹಿಂದಿಂದೆ ಬರುವಂಥದ್ದು ಎಲ್ಲ ಇದೆ. ನೀವು ಈ ರೀತಿ ಮಾಡಿದರೆ ಸಮಾಜದಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅನ್ನೋದನ್ನೇ ವರ್ಕ್ಶಾಪ್ಗಳನ್ನು ಮಾಡಬೇಕು ಸರ್. ಯಾರು ಮಾಡೋರು ಸರ್? ಸರ್ಕಾರ ಮಾಡಬೇಕು. ಲೀಗಲ್ ಏಯ್ಡ್ ಇದೆ, ಕಾನೂನು ಮಾಹಿತಿಯನ್ನು ಕೊಡಬೇಕು. ನಿಮ್ಮ ಹಕ್ಕುಗಳು ಹೀಗಿದೆ, ಸೌಜನ್ಯ ಪೂರ್ಣವಾಗಿ ನೀವು ವರ್ತನೆಗಳಿರಲಿ, ರಿಕ್ವೆಸ್ಟ್ ಮಾಡಿ ನೀವು ಮಾಡಿ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಿಮ್ಮ ಜೀವನ ನೀವು ಮಾಡ್ಕೊಂಡು ಹೋಗ್ರಿ, ವಾಟ್ ಎವರ್ ಇಟ್ ಮೇ ಬಿ ಅನ್ನೋದೊಂದು. ಅವರಿಗೆ ವರ್ಕ್ಶಾಪ್ಗಳಾಗಬೇಕು ಮತ್ತು ಆಪ್ತ ಸಮಾಲೋಚನೆ ಆಗಬೇಕು. ಅವರುಗಳನ್ನು ಒಂದು ಕಡೆ ಗ್ಯಾದರ್ ಮಾಡಿ ಅವರಿಗೆ ಕ್ಲಾಸ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡು ಆಗಿದೆ ಸರ್. ಸಮುದಾಯ ಸಡನ್ನಾಗಿ ಬಂದು ದುಡಿಮೆ ಹೊಟ್ಟೆಗೋಸ್ಕರ ಬಂದದೇ ಭಿಕ್ಷಾಟನೆಗೆ ಬಂದಾಗ ಕೆಲವರು ನಮ್ಮ ಸಮುದಾಯದಲ್ಲಿ ಎಲ್ಲರೂ ಒಳ್ಳೆಯವರು ಯಾರು ಅಂತಂದ್ರು ರಾಬರಿ ಮಾಡ್ತಾರೆ ಅಂತ. ಕೆಲವ್ರು ಮಾಡೋರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ ನಮ್ಮ ಸಮುದಾಯದಲ್ಲಿ. ಅದೇನಿದೆ ಆ ಥರ ರಾಬರಿ ಮಾಡೋರಿಗೆ ಮತ್ತು ಸಿಗ್ನಲಲ್ಲಿ ಏನೋ ತಪ್ಪು ಕೆಲಸ ಮಾಡೋದು, ಬೈಯೋದು ಅಂದರೆ ತಕ್ಷಣ ಅವಾಗ ನೀವು ಏನಕ್ಕೆ ಬೈತಿದ್ದೀರ, ನಮ್ಮ ಇಷ್ಟ ಇದೆ ಕೊಡ್ತೀವಿ, ಕಷ್ಟ ಅಂದರೆ ನಾವು ಕೊಡೋಲ್ಲ. ನಾವು ಕೊಡೋರು ನಾವಿದ್ದೀವಿ, ಇಸ್ಕೊಳೋರು ನೀವಿದ್ದೀರಾ, ನಾವು ಖುಷಿಯಿಂದ ನಾವು ಎಷ್ಟು ಕೊಡ್ತೀವಿ ಅಷ್ಟು ಇಸ್ಕೊಳ್ಳಿ ಅಂತ ನೀವು ಕೌನ್ಸಿಲಿಂಗ್ ಮಾಡಬೇಕು. ಈಗ ನಮ್ಮ ಹತ್ರ ಎಲ್ಲ ಕೌನ್ಸಿಲಿಂಗ್ ತೊಗೊತಾರೆ. ನಮ್ಮ ರಕ್ಷಾ ಸಮುದಾಯ ಸಂಘದಲ್ಲಿ ಅವರು ಬಂದು ಮೆಂಬರ್ ಆಗಿರ್ತಾರೆ. ನಮ್ಮ ಹತ್ರ ಇರೋದು ನಡ್ಕೊಳೋದು ಒಂಥರ, ಹೊರಗೆ ಸಮಾಜದಲ್ಲಿ ನಡ್ಕೊಳೋದು ಒಂಥರ ಇರ್ತಾರೆ ನಮ್ಮ ಸಮುದಾಯ. ಮತ್ತು ಒಂದು ಸ್ವಲ್ಪ ಬಿಹೇವ್ ಮಾಡಿದ್ರು ಮಾಡಿರ್ತಾರೆ.